ಮಂಗಳೂರಿನ ದೇವಸ್ಥಾನದಲ್ಲಿ ಮೈಸೂರಿನ ತರವೇ ದಸರಾದ ಗೊಂಬೆಗಳನ್ನು ಕೂಡಿಸ್ತಾರೆ. ಹಾಗೆ ಅದನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾರೆ. ಈ ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಫಾಲೋ ಮಾಡಲಿಲ್ಲ ಅಂತಾದರೆ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಏನಕ್ಕಂತಂದರೆ ನೆಕ್ಸ್ಟ್ ಇಂಥದ್ದೇ ವಿಡಿಯೋಗಳೆಲ್ಲ ನಿಮಗೆ ಮಿಸ್ ಆಗಲ್ಲ. ಮಂಗಳೂರಲ್ಲಿ ಮಂಗಳಾದೇವಿ ತಾಯಿಯ ದೇವಸ್ಥಾನ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಆ ಒಂದು ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಲ್ಲಿ ಎಮ್ಮೆಕೆರೆ ಎನ್ನುವಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನ ಸಾಧಾರಣ 10,000 ಕುಟುಂಬದವರಿಗೆ ಸೇರಿದಂತಹ ದೇವಸ್ಥಾನವಾಗಿರುತ್ತೆ. ಈಕೆಯನ್ನ ಮೂಲತಃ ದೇವಾಂಗ ಜನಾಂಗದವರು ನೇಪಾಳದಿಂದ ತಂದು ಇಲ್ಲಿಗೆ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಅಂತಂದ್ರೆ ನೇಪಾಳದಲ್ಲಿರುವ ಗಂಗಾಧರ ತಾಯಿ ಈಕೆ ಆಗಿರ್ತಾಳೆ. ತದನಂತರ ದೇವಾಂಗ ಜನಾಂಗದವರು ಆಕೆಯನ್ನ ಇಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಆ ಭಾಗದ ಜನರು ಇಲ್ಲಿ ವಾಸಿಸುತ್ತಿರುವುದರಿಂದ ಆ ಒಂದು ದೇವಸ್ಥಾನವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ತಾರೆ. ಹಾಗೆ ಪ್ರತಿ ವರ್ಷ ಇಲ್ಲಿ ವಿಶೇಷವಾದ ಆಚರಣೆಗಳು ನಡೀತದೆ. ಹಾಗೆ ವಿಶೇಷವಾದ ದಿನ ವಿಶೇಷವಾದ ಪೂಜೆಗಳು ಕೂಡ ಇಲ್ಲಿ ಇರ್ತದೆ. ಇನ್ನು ನವರಾತ್ರಿ ಅಂತಂದ್ರೆ ಎಲ್ಲ ತಾಯಿಯ ದೇವಸ್ಥಾನದಲ್ಲಿಯೂ ಒಂದು ಹಬ್ಬದ ತರ ಆಚರಣೆ ಮಾಡ್ತಾರೆ. ಆದ್ರೆ ಈ ಒಂದು ಮಂಗಳೂರಿನಲ್ಲಿರುವ ಈ ಭಾಗದ ಜನಾಂಗದವರ ದೇವಸ್ಥಾನದಲ್ಲಿ ಮೈಸೂರಿನಲ್ಲಿ ಕೂಡಿಸುವ ಹಾಗೆ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಕೂಡಿಸಿ ದಸರಾವನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಇದಿಷ್ಟು ಅಲ್ಲಿ ಕೂಡಿಸಿರುವಂತಹ ಮೂರ್ತಿಗಳಾಗಿರ್ತದೆ. ಇಲ್ಲಿ ಅರ್ಚಕರು ನಮಗೆ ತಿಳಿಸಿರೋ ಪ್ರಕಾರ ಇಲ್ಲಿ ಪ್ರತಿ ವರ್ಷ ಈ ತರ ಮೂರ್ತಿಗಳು ಜಾಸ್ತಿ ಆಗ್ತಾನೆ ಹೋಗುತ್ತಂತೆ. ಅಂತಂದ್ರೆ ಬರುವಂತಹ ಭಕ್ತಾದಿಗಳು ಇಲ್ಲಿಗೆ ಮೂರ್ತಿಯನ್ನ ಕೂಡ ತಗೊಂಡು ಬರ್ತಾರೆ. ಹಾಗೆ ಅದು ಕಾಲಕ್ರಮೇಣ ಜಾಸ್ತಿ ಆಗ್ತಾ ಇರ್ತದೆ. ಇಷ್ಟು ಮಾತ್ರವಲ್ಲದೆ ಇನ್ನು ಅನೇಕ ಡಬ್ಬಗಳಲ್ಲಿ ಕೂಡ ಇವರು ಮೂರ್ತಿಗಳನ್ನ ಇಟ್ಟಿದ್ರು. ಅಂತಂದ್ರೆ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಮೂರ್ತಿಯನ್ನ ತಂದು ಕೊಡ್ತಾರೆ ಹೇಳಿ ನೀವೇ ಲೆಕ್ಕ ಹಾಕಿ. ಇನ್ನು ಇಲ್ಲಿ ವಿಜೃಂಭಣೆಯಿಂದ ನಡೆಯುವ ನವರಾತ್ರಿಯ ಸಮಯದಲ್ಲಿ ತಾಯಿಯನ್ನ ನೀರಿನಲ್ಲಿ ಕರೆದು ಕುಂಭದಲ್ಲಿ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳೆಲ್ಲರೂ ಸೇರಿ ಇಲ್ಲಿ ಪೂಜೆಯನ್ನ ಮಾಡ್ತಾರಂತೆ. ಈ ನವರಾತ್ರಿಯ 9 ದಿನಗಳಲ್ಲಿಯೂ ತಾಯಿಗೆ ವಿಜೃಂಭಣೆಯಿಂದ ಆಚರಣೆಗಳು ನಡೀತವೆ. ಸಹಸ್ರ ಸಂಖ್ಯೆಯಲ್ಲಿ ಅವರ ಜನಾಂಗದವರಲ್ಲದೆ ಬೇರೆ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಚೌಡೇಶ್ವರಿಯ ಜೊತೆಗೆ ಗಣಪತಿ ಹಾಗೆ ಇಲ್ಲಿ ನವಗ್ರಹಗಳ ದರ್ಶನವನ್ನ ಕೂಡ ನೀವು ಮಾಡ್ಕೋಬಹುದು. ನವಗ್ರಹಗಳಿಗೆ ಕೂಡ ಇಲ್ಲಿ ವಿಶೇಷವಾದ ಪೂಜೆಯನ್ನ ಕೂಡ ನೀವು ಸಲ್ಲಿಸಬಹುದು. ಇನ್ನು ತಾಯಿಯ ದೇವಸ್ಥಾನ ಅಂತಂದ್ರೆ ಕೇಳ್ಬೇಕಾ, ತಾಯಿಗೆ ಪ್ರಿಯವಾಗಿರುವಂತಹ ಸೀರೆಯನ್ನ ಅನೇಕ ಭಕ್ತಾದಿಗಳು ಹರಕೆ ರೂಪದಲ್ಲಿ ಇಲ್ಲಿ ತಂದು ಕೊಡ್ತಾರೆ. ಆ ಹರಕೆಯ ಸೀರೆಗಳೆಲ್ಲವನ್ನ ನವರಾತ್ರಿಯ ಸಮಯದಲ್ಲಿ ಏಲಮನ್ನ ಹಾಕ್ತಾರೆ. ಭಕ್ತಾದಿಗಳು ತಮಗೆ ಇಷ್ಟವಾದ ಸೀರೆಯನ್ನ ಹಣ ಕೊಟ್ಟು ತಕೊಳ್ಳುವ ಒಂದು ಪ್ರಕ್ರಿಯೆ ಕೂಡ ಇಲ್ಲಿ ನಡೀತದೆ. ಇನ್ನು ಈ ದೇವಸ್ಥಾನ ಮಂಗಳಾದೇವಿ ದೇವಸ್ಥಾನಕ್ಕೆ ತುಂಬಾ ಸಮೀಪವಾಗಿರೋದ್ರಿಂದ ನವರಾತ್ರಿಯ ಟೈಮಲ್ಲಿ ಹಾಗೆ ಇನ್ನಿತರ ಸಮಯದಲ್ಲಿ ನೀವು ಈ ದೇವಸ್ಥಾನದ ದರ್ಶನವನ್ನ ಮಾಡಿ ಮಂಗಳಾದೇವಿಯ ದರ್ಶನವನ್ನ ಕೂಡ ಮಾಡ್ಕೋಬಹುದು. ಅಥವಾ ಮಂಗಳಾದೇವಿಯ ದರ್ಶನವನ್ನ ಮಾಡಿ ಈ ತಾಯಿಯ ದರ್ಶನವನ್ನ ಮಾಡ್ಕೊಂಡ್ರೆ ನಮಗೂ ಕೂಡ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿಯ ವಿಶೇಷತೆಗಳನ್ನ ಕೂಡ ನಾವು ಕಣ್ತುಂಬಿಕೊಳ್ಬಹುದು. ಒಂದು ದೇವಸ್ಥಾನ ಆ ಭಾಗದ ಜನರಿಗೆ ಬಹಳ ವಿಶೇಷವಾಗಿರ್ತದೆ. ಏನಕ್ಕಂತಂದ್ರೆ ಮಂಗಳೂರಿನಲ್ಲಿ ಯಾರು ಕೂಡ ಹೆಚ್ಚಾಗಿ ಈ ತರ ಗೊಂಬೆಗಳನ್ನ ಕೂಡಿಸುವಂತಹ ದೇವಸ್ಥಾನ ಆಗಿರ್ಬೋದು, ಮನೆಗಳನ್ನ ನೋಡ್ಲಿಕ್ಕೆ ಸಿಗೋದು ತುಂಬಾನೇ ಕಮ್ಮಿ. ಈ ಒಂದು ದೇವಸ್ಥಾನಕ್ಕೆ ಹೋದ್ರೆ ಮೈಸೂರಿನಲ್ಲಿ ಇದ್ದಂತಹ ಒಂದು ಅನುಭವ ಕೂಡ ಆಗ್ತದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ತಾಯಿಗೆ ಕೂಡ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳಾಗಿರ್ಬೋದು, ಹಾಗೆ ಕಳಶದಲ್ಲಿ ಕರೆದಂತ ತಾಯಿಯ ಒಂದು ವಿಗ್ರಹವಾಗಿರ್ಬೋದು, ಎಲ್ಲವನ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಕೂಡ ನೀವಿಲ್ಲಿ ಕಾಣ್ಬೋದು. ಇದಿಷ್ಟು ಈ ದೇವಸ್ಥಾನದ ಇತಿಹಾಸ, ಹಾಗೆ ಹೇಗೆ ಈ ತಾಯಿ ಇಲ್ಲಿಗೆ ಬಂದ್ಲ ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯ ಆಗಿರ್ತದೆ. ಇನ್ನು ಮಂಗಳೂರಿಗೆ ಹೋದಾಗ ಅನೇಕ ದೇವಸ್ಥಾನಗಳ ದರ್ಶನವನ್ನ ಕೂಡ ನೀವು ಮಾಡ್ಕೋತೀರಾ. ಅದ್ರ ಜೊತೆಗೆ ಈ ತಾಯಿಯ ದರ್ಶನವನ್ನ ಮಾಡಿಕೊಂಡು ಕಣ್ತುಂಬಿಕೊಳ್ಳಿ. ಹಾಗೆ ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ. ಈ ದೇವಸ್ಥಾನದ ಬಗ್ಗೆ ಅವರಿಗೂ ತಿಳಿಯುವಲ್ಲಿ ಒಂದು ಸಣ್ಣ ಪ್ರಯತ್ನವಿರಲಿ. ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೂ ಬೇಕಂತಿದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ಎಲ್ಲ ವಿಡಿಯೋಸ್ನ ಲೈಕ್ ಮಾಡಿ. ನಿಮಗೆ ಹೀಗೆ ಧಾರ್ಮಿಕ ಸ್ಥಳಗಳಾಗಿರ್ಬೋದು ಅಥವಾ ಐತಿಹಾಸಿಕ ಸ್ಥಳಗಳಾಗಿರ್ಬೋದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಯ ವಿಡಿಯೋವನ್ನು ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೇನೆ. ಹಾಗೆ ಆ ವಿಷಯ ಇನ್ನೊಬ್ಬರಿಗೂ ತಲುಪುವಲ್ಲಿ ಸಹಾಯ ಕೂಡ ಆಗ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.